ಟ್ರೇಡಿಂಗ್ ಅಲ್ಲಿ ನೀವು 50% ರೈಟ್ ಆಗಿದ್ರು ಕೂಡ ನೀವು ಪ್ರಾಫಿಟಬಲ್ ಆಗಿರ್ಬೋದು. ಎಸ್, ನೀವು ಪ್ರಾಪರ್ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋನ ಪ್ಲಾನ್ ಮಾಡಿದ್ರೆ ಜಸ್ಟ್ 50% ರೈಟ್ ಆಗಿದ್ರು ಕೂಡ ನೀವು ಪ್ರಾಫಿಟಬಲ್ ಆಗಿರ್ಬೋದು. ನಾನು ಅದನ್ನ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ, ಚೆಕ್ ಮಾಡಿ. 1 ಮಂತ್ ಅಲ್ಲಿ ಆಲ್ಮೋಸ್ಟ್ 21 ಟ್ರೇಡಿಂಗ್ ಡೇಸ್ ಇರುತ್ತೆ. ನೀವು ಆವರೇಜ್ 20 ಡೇಸ್ ಟ್ರೇಡಿಂಗ್ ಕನ್ಸಿಡರ್ ಅಂತ ಮಾಡೋಣ. ಸೊ 20 ಟ್ರೇಡಿಂಗ್ ಡೇಸ್ ಇನ್ ಅ ಮಂತ್, ಓಕೆನಾ? ಸೊ ಇದ್ರಲ್ಲಿ ಇವಾಗ ನಾವು ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋ, ಸೊ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋ 1:2 ಮೇಂಟೈನ್ ಮಾಡ್ತೀವಿ. ಅದರ ಅರ್ಥ, ಸೊ $2 ಅರ್ನ್ ಮಾಡೋದಕ್ಕೆ $1 ರಿಸ್ಕ್ ಮಾಡ್ತಾ ಇದೀವಿ ಅಂತ ಅರ್ಥ, ಓಕೆನಾ? ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಕ್ಯಾಪಿಟಲ್ ನಾವು 1 lakh ಕನ್ಸಿಡರ್ ಮಾಡೋಣ. ಸೊ 20 ಟ್ರೇಡಿಂಗ್ ಡೇಸ್ ಅಲ್ಲಿ 10 ಡೇಸ್ ನೀವು ಲಾಸ್ ಮಾಡ್ಕೊಳ್ತೀರಾ. ಸೊ 1 lakh ಕ್ಯಾಪಿಟಲ್ ಮೇಲೆ 1% ಅನ್ಕೊಂಡ್ರೆ ₹1000. ಸೊ 10 ಡೇಸ್ ಇಂಟು ₹1000 ಈಸ್ ಈಕ್ವಲ್ ಟು 10,000. ಸೊ ನೆಕ್ಸ್ಟ್ ಇನ್ನು 10 ಡೇಸ್ ನೀವು ₹2,000 ಪ್ರಾಫಿಟ್ ಮಾಡ್ತೀರಾ. ಸೊ ಅದು ಬಂದು 20,000. ಸೊ 10,000 ಲಾಸ್, 20,000 ಪ್ರಾಫಿಟ್. ಸೊ ನೀವು ಅದ್ ನೋಡ್ಕೊಂಡೋದ್ರೆ ನೆಟ್ ಪ್ರಾಫಿಟ್ ನೀವಿನ್ನು ₹10,000 ಪ್ರಾಫಿಟ್ ಮಾಡಿರ್ತೀರಾ. ಈ ರೀತಿ ಒಂದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ನೀವು ಮೇಂಟೈನ್ ಮಾಡೋದ್ರಿಂದ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಿರ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಈಗ ಲೆಟ್ಸ್ ಸೇ ₹1 ಅರ್ನ್ ಮಾಡೋದಕ್ಕೆ ₹1 ಲಾಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಇದು ಎಕ್ಸಾಂಪಲ್. R ಈಕ್ವಲ್ಸ್ 1:1. ಸೊ 10 ಡೇಸ್ ₹1,000 ಲಾಸ್ ಮಾಡ್ಕೊಳ್ತೀರಾ. ಅಂಡ್ ಒನ್ ಮೋರ್ 10 ಡೇಸ್ ಅನದರ್ ₹10,000 ಲಾಸ್ ಮಾಡ್ಕೊಳ್ತೀರಾ. ಸೊ ಈ ತರ ಮಾಡೋದ್ರಿಂದ ₹20,000 ನಿಮ್ ಕ್ಯಾಪಿಟಲ್ ವೈಪ್ ಔಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ. ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ಒಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗಿರ್ಬೋದು. ಈ ಒಂದು ಸ್ಟ್ರಾಟಜಿಯಿಂದ ನೀವು ಮಾಡಿದ್ರೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ 50% ನೀವು ರೈಟ್ ಆಗಿದ್ರು ಕೂಡ ನೀವು ಪ್ರಾಫಿಟಬಲ್ ಆಗ್ತೀರಾ. ಇದೇ ರೀತಿ ಹೆಚ್ಚಿನ ರಿಸ್ಕ್ ಮ್ಯಾನೇಜ್ಮೆಂಟ್ ಟ್ರೇಡಿಂಗ್ ಕಾಂಟೆಂಟ್ಗೆ ನನ್ನ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.